ಜೂನ್ 12ಕ್ಕೆ ನಿರ್ಧಾರವಾಗಲಿದೆಯಾ ಜಾತಿ ಗಣತಿ ಭವಿಷ್ಯ? ಅಂತಿಮ ನಿರ್ಧಾರ ಕೈಗೊಳ್ಳಲು ಜೂನ್ 12ಕ್ಕೆ ಸಂಪುಟ ಸಭೆ ಕರೆದಿದ್ದಾರೆ ಸಿಎಂ. ಬಹಳ ಮುಖ್ಯವಾಗಿರುವಂತಹ ಕ್ಯಾಬಿನೆಟ್ ಮೀಟಿಂಗ್ ಇದು. ಯಾಕಂದ್ರೆ ಈ ಹಿಂದೆ ನಡೆದಂತಹ ಸಚಿವ ಸಂಪುಟ ಸಭೆಗಳಲ್ಲಿ ಒಮ್ಮತದ ತೀರ್ಮಾನಕ್ಕೆ ಬರಲಾಗಿಲ್ಲ. ಅವರು ಲಿಖಿತ ರೂಪದಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಅಂತ ಸೂಚನೆ ಕೊಡಿದ್ರು ಮುಖ್ಯಮಂತ್ರಿಗಳು. ಆದರೆ ಕೆಲವೊಬ್ಬರು ಕೊಡಲೇ ಇಲ್ಲ. ಎಲ್ಲರದು ಅಭಿಪ್ರಾಯ ಏನಿತ್ತು ಅದಕ್ಕೆ ಜೈ ಅಂತ ಹೇಳಿದ್ರು ಕೆಲವೊಬ್ರು. ಹಾಗಾಗಿ ಈಗ 12ನೇ ತಾರೀಕಿಗೆ ಮತ್ತೊಂದು ವಿಶೇಷ ಕ್ಯಾಬಿನೆಟ್ ಅನ್ನು ಕರೆದಿದ್ದಾರೆ. ಅಲ್ಲಿ ಅಂತಿಮವಾಗುತ್ತಾ ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡಬೇಕು ಅನ್ನೋದು. ಮುಖ್ಯಮಂತ್ರಿಗಳು ಕೂಡ ವೈಯಕ್ತಿಕ ಅಭಿಪ್ರಾಯವನ್ನ ಮಂಡಿಸಿಲ್ಲ ಅನ್ನುವಂಥ ಮಾಹಿತಿ ಇದೆ, ಅಂದರೆ ಲಾಸ್ಟ್ ಕ್ಯಾಬಿನೆಟ್ನಲ್ಲಿ. ಹಾಗಾಗಿ ಈಗ ಸಚಿವರುಗಳು ಕೂಡ ಕೆಲವೊಬ್ಬರು ಹಿಂದೇಟು ಹಾಕ್ತಾ ಇದ್ದಾರೆ. ತಮ್ಮ ವೈಯಕ್ತಿಕ ಅಭಿಪ್ರಾಯಕ್ಕಿಂತ ಆ ಪತ್ರ ಏನಿದೆ, ಕೆಲವೊಬ್ಬರು ಪತ್ರ ಏನಕ್ಕೆ ತೆಗೆದುಕೊಂಡು ಬಂದಿದ್ರು ಅದಕ್ಕೇನೆ ಇವರು ಸಿಗ್ನೇಚರ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿನೇ ಜಾತಿ ಗಣತಿ ಚರ್ಚೆ ವಿಚಾರ ಮುಂದೂಡಿಕೆ ಆಗ್ತಾನೆ ಬರ್ತಾ ಇತ್ತು. ಈಗ ಮರಳಿ ಮುಖ್ಯಮಂತ್ರಿಗಳು 12ನೇ ತಾರೀಕು ಮತ್ತೆ ಒಂದು ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ. ಅದರಲ್ಲಿ ಅಂತಿಮವಾಗಿ ತೀರ್ಮಾನ ಆಗೋ ಸಾಧ್ಯತೆ ಏನಾದರೂ ಇದೆಯಾ, ಅಥವಾ ಹೀಗೆ ಗೊಂದಲದ ಗೂಡಾಗಿ ಉಳಿಯುತ್ತಾ? ಯಾಕಂದರೆ ಸರ್ಕಾರ ಆರಂಭದಲ್ಲಿ ಕ್ಯಾಬಿನೆಟ್ ನಡೆಸುವಂಥ ಸಂದರ್ಭದಲ್ಲಿ ಹೇಳ್ತು, ನಾವು ಬಿಡುಗಡೆ ಮಾಡಿನೇ ಸಿದ್ಧ ಅಂತೇಳಿ. ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರುಗಳು, ನಾಯಕರುಗಳು ತಮ್ಮ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರು. ಕೆಲವೊಬ್ಬರು ಮುಖ್ಯಮಂತ್ರಿಗಳು ಕೂಡ ಒಂದು ರೀತಿ ಈ ವಿಚಾರದಲ್ಲಿ ಯಾರ ಪರವಾಗಿಯೂ ವಿರೋಧವೂ ಅಲ್ಲದೆ ಜಾತಿ ಗಣತಿಯನ್ನು ಬಿಡುಗಡೆ ಮಾಡೇ ಮಾಡ್ತೀವಿ ಅಂತ ಹೇಳಿದರು. ಅದಾದಮೇಲೆ ಅದರ ಒಂದು ಬೆಳವಣಿಗೆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೂಡ ನಾವು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತು. ಹಾಗಾಗಿನೇ ಇವರು ಅದನ್ನು ನೋಡಿಕೊಂಡು ನಾವು ಮುಂದೆ ಸಾಗೋಣ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳನ್ನು ಮಾಡೋಕ್ಕೆ ಶುರು ಮಾಡಿದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ನೇರ ಸಂಪರ್ಕದಲ್ಲಿ. ರಾಕೇಶ್, ಜಾತಿ ಗಣತಿ ಜೇನುಗೂಡಿಗೆ ಸರ್ಕಾರ ಆಲ್ರೆಡಿ ಕಲ್ಲು ಹೊಡೆದಿದ್ದಾಗಿದೆ. ಈ ಹಿಂದಿನ ಕ್ಯಾಬಿನೆಟ್ನಲ್ಲಿ ಒಮ್ಮತ ಮೂಡಿಲ್ಲ. ಬಟ್ ಈಗ 12ಕ್ಕಾದರೂ ಅಂತಿಮವಾಗಿ ಏನಾದರೂ ನಿರ್ಧಾರಕ್ಕೆ ಬರ್ತಾರೆ, ಅಥವಾ ಕೇಂದ್ರ ಸರ್ಕಾರದ ಜಾತಿ ಗಣತಿಯ ಆ ಬೆಳವಣಿಗೆ ನೋಡಿಕೊಂಡು ಇಲ್ಲಿ ಏನಾದರೂ ಬದಲಾವಣೆ ಆಗೋ ಸಾಧ್ಯತೆಗಳು ಇದೆಯಾ ಅನ್ನೋದು? ಪ್ರಭು, ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಇಲ್ಲಿಯವರೆಗೂ ತನ್ನ ನಿಲುವನ್ನು ಪ್ರದರ್ಶನ ಮಾಡುವುದಕ್ಕೆ ಹಿಂದೇಟನ್ನು ಹಾಕಿತ್ತು. ಅದಕ್ಕೆ ಹಲವು ಕಾರಣಗಳಿತ್ತು. ಈಗ ಆ ಎಲ್ಲ ಅಡೆತಡೆಗಳನ್ನು ದಾಟಿ ತಾವು ಈ ಹಿಂದೆ ಮಾಡಿಸಿದಂತಹ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಅನ್ನುವ ಹೆಸರಿನಲ್ಲಾಗಿರುವ ಜಾತಿ ಗಣತಿಯ ಕ್ರೋಢೀಕರಣದ ವಿಚಾರವನ್ನು ಬಹಿರಂಗಪಡಿಸುವ ಅಥವಾ ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಿ ಆಗಬೇಕಾದಂತಹ ಕಾರ್ಯಯೋಜನೆಗಳನ್ನು ರೂಪಿಸುವುದಕ್ಕೋಸ್ಕರ ಸರ್ಕಾರ ಅಂತಿಮ ನಿರ್ಧಾರವನ್ನು ಮಾಡಿಕೊಂಡಿದೆ. ಇದನ್ನು ಫೈನಲ್ ಮಾಡಿಕೊಳ್ಳೋದಕ್ಕೋಸ್ಕರ ಜೂನ್ 12ರಂದು ವಿಶೇಷ ಸಂಪುಟ ಸಭೆಯನ್ನು ಕರೆದಿದೆ. ವಿಧಾನಸೌಧದಲ್ಲಿ ನಡೆದಿರುವಂತಹ ಈ ಸಂಪುಟ ಸಭೆಯಲ್ಲಿ ಅಂತಿಮ ರೂಪವನ್ನು ಅದಕ್ಕೆ ನೀಡುವ ಮುಖಾಂತರ 10 ವರ್ಷಗಳ ಕಾಲ ಆಗಿದ್ದಂತಹ ಜಾತಿ ಗಣತಿ ಅಥವಾ ಈ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಲೆಕ್ಕಾಚಾರ ಏನಿತ್ತು ಅದನ್ನು ಫೈನಲ್ ಮಾಡಿಕೊಂಡು ಅನುಷ್ಠಾನ ಮಾಡೋದಕ್ಕೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಅದರ ಭಾಗವಾಗಿ ಈ ವಿಶೇಷ ಕ್ಯಾಬಿನೆಟ್ ಸಭೆ ನಡೆಯಲಿದೆ. ಈ ಹಿಂದೆ ನಡೆದಂಥ ಸಭೆಗಳಲ್ಲಿ ಒಮ್ಮತದ ಅಭಿಪ್ರಾಯ ಬರುವುದಕ್ಕೆ ಸಚಿವ ಸಂಪುಟದ ಸದಸ್ಯರುಗಳ ಸಹಮತ ಸಿಕ್ಕಿರಲಿಲ್ಲ. ಈ ಹಿಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹಲವು ಚರ್ಚೆಗಳು ನಡೆದಿತ್ತು. ಆರ್ಥಿಕ ಸಾಮಾಜಿಕ ಸಮೀಕ್ಷೆಯನ್ನು ಜಾತಿ ಗಣತಿ ಅಂತಲೇ ಬಿಂಬಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಆಕ್ಷೇಪಗಳು ಕೇಳಿತ್ತು, ಹಾಗೆ ಅಪವಾದಗಳು ಕೂಡ ಬಂದಿತ್ತು. ಈಗಿನ ಸಚಿವ ಸಂಪುಟದ ಭಾಗವಾಗಿರುವಂಥ ಕೆಲವು ಪ್ರಮುಖ ನಾಯಕರು, ಸಮುದಾಯವಾರು ಗುರುತಿಸಿಕೊಂಡಿರುವಂತಹ ಪ್ರಮುಖರು, ಅಂದರೆ ಮೇಲ್ವರ್ಗದ ನಾಯಕರು ಅಂತ ಕರೆಸಿಕೊಳ್ಳುವಂಥವರು, ತಮ್ಮ ಸಮುದಾಯದ ಲೆಕ್ಕಾಚಾರಗಳನ್ನು ದಾಖಲಿಸುವಲ್ಲಿ ವ್ಯತ್ಯಯ ಮಾಡಲಾಗಿದೆ. ವೈಜ್ಞಾನಿಕವಾಗಿ ಈ ಸಮೀಕ್ಷೆ ನಡೆದಿಲ್ಲ. ಹೀಗಾಗಿ ಇದನ್ನು ಜಾತಿ ಗಣತಿಯ ರೂಪದಲ್ಲಿ ಪರಿಗಣಿಸುವುದಕ್ಕೆ ಕಷ್ಟ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಎಲ್ಲ ಕಡೆಯಿಂದಲೂ ಕೂಡ ಈ ಗಣತಿಯ ವರದಿ ಅನುಷ್ಠಾನಕ್ಕೆ ಅಪಸ್ವರ ಎದ್ದಿತ್ತು. ಅದಾದ ಬಳಿಕ ಮುಖ್ಯಮಂತ್ರಿಗಳು ಇದನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಸಚಿವ ಸಂಪುಟದ ಸದಸ್ಯರುಗಳಿಗೆ ವೈಯಕ್ತಿಕವಾಗಿ ಇದರ ಬಗ್ಗೆ ಅಭಿಪ್ರಾಯವನ್ನು ಕೊಡಿ, ಲಿಖಿತ ರೂಪದಲ್ಲಿ ಇದನ್ನು ದಾಖಲಿಸಿ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ರು. ಕಳೆದ 2 ಸಂಪುಟ ಸಭೆಗಳಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಚರ್ಚೆಗಳು ನಡೆದಿದ್ದರೂ ಕೂಡ ಅಭಿಪ್ರಾಯವನ್ನು ಮಂಡಿಸುವಲ್ಲಿ ವಿಫಲತೆಯನ್ನು ಹೊಂದಿತ್ತು. ಸಚಿವರುಗಳು ವೈಯಕ್ತಿಕ ಅಭಿಪ್ರಾಯದ ಬದಲು ಒಟ್ಟಾಗಿ ಒಂದು ಮನವಿ ಪತ್ರದ ರೀತಿಯಲ್ಲಿ ಅದನ್ನು ಸಬ್ಮಿಟ್ ಮಾಡಿದರು. ಆದರೆ ಮುಖ್ಯಮಂತ್ರಿಗಳು ಇದೆಲ್ಲವನ್ನು ಪರಿಶೀಲಿಸಿ ಪರಿಗಣಿಸದೆ ಮತ್ತೊಮ್ಮೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ತಿಳಿಸಿ ಅನ್ನುವಂಥದ್ದನ್ನು ಹೇಳಿದರು. ಈಗ ಆ ಎಲ್ಲ ಹಂತಗಳನ್ನು ದಾಟಿರುವಂಥ ಮುಖ್ಯಮಂತ್ರಿಗಳು ವಿಶೇಷ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಸ್ಥೂಲವಾದಂತಹ ನಿರ್ಧಾರವನ್ನು, ಸಂಪೂರ್ಣವಾದಂತಹ ಖಚಿತ ಚಿತ್ರಣ ನೀಡುವಂಥ ವ್ಯವಸ್ಥೆಯನ್ನು ರೂಪಿಸುವುದಕ್ಕೆ ಯೋಚನೆಯನ್ನು ಮಾಡಿಕೊಂಡಿದ್ದಾರೆ. ಅದರ ಭಾಗವಾಗಿ ವಿಶೇಷ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ಮಾಡಿ ಅದನ್ನು ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಇರುವಂತಹ ಅಡೆತಡೆಗಳನ್ನೆಲ್ಲ ದಾಟಿ ಕೇಂದ್ರ ಸರ್ಕಾರದ ಜಾತಿ ಗಣತಿ ಬರುವುದಕ್ಕಿಂತಲೂ ಮೊದಲೇ ತಾವು ಮಾಡಿರುವಂತಹ ಅಥವಾ ತಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿರುವಂತಹ ಈ ವರದಿಯನ್ನು ಮಂಡನೆ ಮಾಡಿ
ಅಲ್ಲನ್ನು ಅನುಷ್ಠಾನ ಮಾಡಿಕೊಂಡು ಪರಿಷ್ಕರಣೆ ಮಾಡಿ ಜಾರಿ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿದೆ. ಜೊತೆಗೆ ಈ ಕ್ರೆಡಿಟ್ ವಾರನ್ನು ತಾನೇ ಪಡೆದುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡೋದಾಗಿದೆ. ಸೊ ಈ ಎಲ್ಲ ರೀತಿಯಾದಂತಹ ಬೆಳವಣಿಗೆಗಳಿಗೆ 12ನೇ ತಾರೀಕಿನಂದು ನಡೆದಿರುವಂತಹ ವಿಶೇಷ ಸಂಪುಟ ಸಭೆ ಉತ್ತರವನ್ನು ಕೊಡ್ಬೋದು ಅನ್ನುವಂತಹ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.